ಕಲಬುರಗಿ ಲೋಕಸಭಾ ಚುನಾವಣೆ ಅಂಗವಾಗಿ ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಚುನಾವಣಾ ಪ್ರಚಾರ ಮತ್ತು ಬಹಿರಂಗ ಸಭೆ ಜರುಗಿತು. ಕಾರ್ಯಕ್ರಮವನ್ನು ಮಾಜಿ ಕೇಂದ್ರದ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉದ್ಘಾಟಿಸಿ ಮಾತನಾಡಿದರು. ಜನ ಎಲ್ಲ ಸಾಧನೆಗಳ ಬಗ್ಗೆ ಹೇಳಕ್ ಹೋಗುದಿಲ್ಲ. ಈಗಾಗಲೇ ತಮಗೆಲ್ಲ ಪುಸ್ತಕ ಬಂದಿದೆ. ನರೇಂದ್ರ ಮೋದಿ ಅವರು ಇರದೇ ಇದ್ರೆ ದೇಶಕ್ಕೆ ಏನಾಗ್ತದೆ ಅನ್ನೋಂಥದ್ದು ಸಾಮಾನ್ಯ ಜನರಿಗೂ ಇವತ್ತು ಗೊತ್ತಾದಂಥ ವಿಷಯ. ನಾ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ನಾವೇನದೀವಿಲ್ಲ ಜಾಗೃತ ಮತದಾರರು, ವಿದ್ಯಾವಂತರು, ಎಲ್ಲಿವರೆಗೆ 100% ನಾವು ಮತ ಹಾಕೋದಿಲ್ಲ, ಈ ದೇಶದಲ್ಲಿ ಹಿಂದೂಗಳು ಸುರಕ್ಷಿತ ಇರುವುದಿಲ್ಲ ಅನ್ನೋಂಥದ್ದನ್ನು ಬಹಳ ಸ್ಪಷ್ಟವಾಗಿ ನನ್ನ ಅನುಭವ. ನಮ್ಮದು ಹಿಂಗೆ ಇದೆ. ಉತ್ತರ ವಿಧಾನಸಭಾ ಕ್ಷೇತ್ರದಂಗೆ ನಮ್ಮಲ್ಲಿ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ 15-20% ವೋಟಿಂಗ್ ಆಗ್ತಿತ್ತು. ಆ ಪೋಲಿಂಗ್ ಆಫೀಸರ್ ಅದು ಮಕ್ಕೊಂಡಿರ್ತಿದ್ರು ಟೇಬಲ್ ಮ್ಯಾಗ. ಮಂದಿನೇ ಬರ್ತಿದ್ದಿಲ್ಲ. ಯಾರಿಗಾರು ಪ್ರಚಾರಕ್ಕೆ ಹೋದ್ರೆ ಯಾರಿಗೆ ಹಾಕಿ ಏನು ಮಾಡೋದೈತ್ರಿ? ನಮ್ಮ ಮನೆಗೆ ಕಸ ಹುಡುಗ ನಾವೇ ಹುಡುಕ್ಬೇಕಲ್ಲ. ಅದನ್ನು MLA ಬಂದು ಹುಡುಕ್ತಾರೆ. ನಾ ಕೇಳ್ತಿದ್ದೆ, ಏನು MLA ಬಂದು ಹುಡುಕ್ತಾನೋ ಅಥವಾ ಕಾರ್ಪೊರೇಟರ್ ಬಂದು ಹುಡುಕ್ತಾನ? ನಮ್ಮ ಮನೆಗೆ ನಾವೇ ಕಸ ಹುಡುಕೋಬೇಕು. ಅದಕ್ಕೆ ಮತದಾರ ಜಾಗೃತಿ ಆಗದೇ ಇದ್ದರೆ, ನಾನು ವಿಜಯಪುರದ MLA ಆಗದೇ ಇದ್ದಿದ್ರೆ ನಿಮ್ಗಿಂತ ಕೆಟ್ಟ ಪರಿಸ್ಥಿತಿ ಇತ್ತು ವಿಜಯಪುರದಾಗ. ನಂತರ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿದರು. ಸಂದೇಶ ಒಂದೇ ಪಾಯಿಂಟ್ ಅವ್ರ ಮಾತು ಕೇಳಬೇಕು, ಜಾಸ್ತಿ ಅಲ್ಲ. ಅವ್ರು ಏನು ಹೇಳಿದ್ರು ಬಸನಗೌಡ ಪಾಟೀಲ್ ಅವರು, ನನ್ನ ಬಿಜಾಪುರ ಕ್ಷೇತ್ರದಾಗ ಮುಂಜಾನೆ 6:00 ನಮ್ಮ ತಾಯಂದಿರು ಅಕ್ಕಂದಿರು ಎಲ್ಲರೂ ಬಂದು ಲೈನಿಂಗ್ ನಿಂದಿರ್ತಾರ. 10 ತನ ಓಟ್ ಎಲ್ಲ ಮುಗಿಸ್ಬಿಡ್ತಾರ. 100% ಓಟ್ ಹಾಕ್ತಾರ. ಅದಕ್ಕೆ ನಾವು ಗೆದ್ದಿತೀವಿ ಅಂತ ಹೇಳಿದ್ರು. ಅವ್ರ ಭಾಷೆದಲ್ಲಿ ಹೇಳ್ತಾರೆ. ನಾವು ಅವರು 100% ಹಾಕ್ತಾರೆ, ನಾವು 100% ಯಾಕೆ ಹಾಕ್ಬಾರ್ದು? ಅವ್ರು 100% ಹಾಕ್ತಾರೆ, ನಾವು ಯಾಕೆ ಹಾಕ್ಬಾರ್ದು? ನಮಗೆ ತ್ರಾಸಿಲ್ಲ. ಇವತ್ತು ನೇಹಾ ಅವರ ಹತ್ಯೆ ಇಡೀ ದೇಶ ಖಂಡನೆ ಮಾಡಬೇಕು. 140 ಕೋಟಿ ಜನಸಂಖ್ಯೆ ಭಾರತೀಯರು ಖಂಡನೆ ಮಾಡಬೇಕು. ನೇಹಾ ಹತ್ಯೆ ಆದ್ರೆ ನನ್ನ ಮಗಳ ಹತ್ಯೆ ಆದಂಗೆ ನಾವು ತಿಳ್ಕೊತೀನಿ. ನಾನು ಯಾರ ಮನೆಗೆ ಹೆಣ್ಮಕ್ಳರ, ಯಾರ ಮನೆ ಒಂದು ಅಕ್ಕ ತಂಗಿದಾರ, ಯಾರ ಮನೆಗೆ ತಾಯರ, ಅದನ್ನು ಕಟ್ಟುವರ ಶಬ್ದದಲ್ಲಿ ಖಂಡನೆ ಮಾಡಬೇಕಂತ ನಮ್ಮ ಎಲ್ಲರ ಉದ್ದೇಶ. ಆದರೆ ಇವತ್ತು ಕೆಟ್ಟ ರಾಜಕೀಯ ಸಲುವಾಗಿ ದುರುದ್ದೇಶದಿಂದ ಒಬ್ಬ ನೇಹಾ ಅವರು ಆತ್ಮಹತ್ಯದ ಬಗ್ಗೆ ಬೇರೆ ಬೇರೆ ರೀತಿಯಿಂದ ಕಾಂಗ್ರೆಸ್ದವ್ರು ಮಾತಾಡ್ತಾ ಇದ್ದಾರೆ, ಸುಳ್ಳು ಕತೆ ಕಟ್ತಾ ಇದ್ದಾರೆ. ಇವತ್ತು ಇಂಥ ಒಬ್ಬ ಬ್ರಿಲಿಯಂಟ್ ಗರ್ಲ್, ಬ್ರೈಟ್ ಗರ್ಲ್ MCA ಮಾಡಿದ್ದಕ್ಕೆ ಹಗಲೊತ್ತೆ ಡೇ ಲೈಟ್ ಮರ್ಡರ್ ಅಂತೀವಿ ಇಂಗ್ಲೀಷ್ದಾಗ. ಹಗಲೊತ್ತೆ 4-8 ಚಾಕುಲೆ ಹೊಡೆದು ಸತ್ ಹೊಡೆದು ಪೂರ್ತಿ ಇಡೀ ಜಗತ್ತೇ ಖಂಡನೆ ಮಾಡಬೇಕು. ಆದರೆ ಕೆಲವರು ಇದ್ರ ಬಗ್ಗೆ ಮಾತೇ ಆಡಲ್ಲ. ಇದ್ರ ಬಗ್ಗೆ ನಮ್ಮ ಮಂತ್ರಿ ಮಾತಾಡಲ್ಲ, ಕಲಬುರಗಿ ಮಂತ್ರಿ ಇದ್ರ ಬಗ್ಗೆ ಮಾತಾಡಲ್ಲ. ನಾನು ಬೆಳಗ್ಗೆ ಗೌಡ್ರ ಮನೆಗೆ ಹೋಗಿ ಅವರಿಗೆ ಹೋಟ್ಲ್ಗೆ ಹೋಗಿದ್ದೆ 8ಕ್ಕೆ. ಅವ್ರು ಪೂಜೆಗೆ ಕೂತಿದ್ರು. ಸ್ವಲ್ಪ ಟೈಮ್ ಉಳಿತಿದ್ದು ನನಗೆ. ನಾನು ಚೌಕಿಗೆ ಹೋಗಿ ಮಹಾವೀರ್ ಜೈನ್ ಇವತ್ತು. ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಭಾಗಿಯಾಗಿದ್ದರು. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.